ಇರಾನ್ನಲ್ಲಿ ಪ್ರತಿಭಟನೆ ನಡೆಸಿದವರನ್ನ ಮಣಿಸಲು ಕಠಿಣ ಕ್ರಮ ಕೈಗೊಂಡುದಕ್ಕೆ ವಿಷಾದಿಸಿ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವರು ಪ್ರಜೆಗಳ ಕ್ಷಮೆಯನ್ನ ಯಾಚಿಸಿದ್ದಾರೆ. ಕಳೆದ ತಿಂಗಳಿಡೀ ಇರಾನ್ನಲ್ಲಿ ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆಯಿತು. ಅದರ ಹಿಂದೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಇತ್ತು ಎಂಬುದು ಗುಟ್ಟಾಗಿ ಏನೂ ಉಳಿದಿಲ್ಲ. ಇತಿಹಾಸದಲ್ಲಿ ಬೇರೆ ಯಾರೂ ಇರಾನ್ ಸದಾ ಬಂಡಾಯ, ಮುಸ್ಲಿಂ ಆಡಳಿತ, ರಾಜಸತ್ತೆ ಎಂದು ಕಾಣುತ್ತಲೇ ಬಂದಿದೆ. ಕಳೆದ ತಿಂಗಳು ನಡೆದ ಪ್ರತಿಭಟನೆಯನ್ನ ಇರಾನ್ನ ಸರ್ಕಾರವು ಕಬ್ಬಿಣದ ಕೈಗಳಿಂದ ಮಣಿಸಿತ್ತು. ಬಂಧನ, ಗುಂಡಿಟ್ಟು ಕೊಲ್ಲು ಎರಡೂ ನಡೆದವು. ಬಂಧಿತರನ್ನ ಗಲ್ಲಿಗೆ ಹಾಕುವ ಅತಿರೇಕದ ಮಾರ್ಗ ಮಾತ್ರ ಕೊನೆಯ ಕ್ಷಣದಲ್ಲೇ ರದ್ದುಗೊಂಡಿತ್ತು. ಇಸ್ರೇಲ್ ಆಗಾಗ ಇರಾನ್ ಮೇಲೆ ಅಪ್ರಚೋದಿತ ದಾಳಿ ನಡೆಸುತ್ತದೆ. ಯುಎಸ್ಎ ಬಹು ಹಿಂದೆಯೇ ಆರ್ಥಿಕ ನಿಷೇಧ ಹೇರಿರುವುದು, ಯುರೋಪ್ ಅದನ್ನು ಅನುಸರಿಸುವುದು ಇದ್ರೂ ಇರಾನ್ ಬಗ್ಗಿಲ್ಲ ಎನ್ನುವುದು ವಿಶೇಷ. ಈಗಲೂ ಯುಎಸ್ಎ ಸೇನೆಯು ಇರಾನ್ನನ್ನ ಸುತ್ತುವರಿದಂತೆಯೇ ಇದೆ. ಆದರೂ ಇರಾನ್ ಮಾತುಕತೆಗೂ ಸಿದ್ಧ, ಯುದ್ಧಕ್ಕೂ ಸಿದ್ಧ ಎಂದು ಹೇಳಿದೆ. ಯುದ್ಧಕ್ಕೆ ಸಿದ್ಧವಾಗುವಾಗ ಇಡೀ ದೇಶದ ಜನರ ಬೆಂಬಲ ಬೇಕಾಗುತ್ತದೆ. ಆ ಕಾರಣದಿಂದಲೇ ಇರಾನ್ ಅಧ್ಯಕ್ಷರು ಜನರ ಕ್ಷಮೆ ಕೇಳಿದ್ದಾರೆ ಎಂದು ಹೇಳಲಾಗಿದೆ. ಪ್ರತಿಭಟನೆಯ ವಿರುದ್ಧ ಸರ್ಕಾರ ಕಠಿಣವಾಗಿ ವರ್ತಿಸಿದ್ದರಿಂದ ಹಲವರು ತೊಂದರೆಗೆ ಒಳಗಾಗಿದ್ದಾರೆ. ಅವರಿಗೆಲ್ಲ ಸಹಾಯ ಮಾಡಲು ಸರ್ಕಾರ ಸಿದ್ಧವಿದೆ. ಯಾವುದೇ ಅಂಜಿಕೆಯಿಲ್ಲದೆ ಅವರು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಬಹುದು ಎಂದು ಸಹ ಮಸೂದ್ ಪೆಜೆಶ್ಕಿಯಾನ್ ಅವರು ಹೇಳಿದ್ದಾರೆ.